ಹಲೋ ಆಯುರ್ಸಿದ್ಧಿಯಿಂದ ದಿನ ನಾವು ಒಂದೊಂದು ಹೆಲ್ತ್ ಮೇಂಟೆನೆನ್ಸ್ ಬಗ್ಗೆ ಮತ್ತು ಒಂದೊಂದು ಡಿಸೀಸ್ ಮೇಂಟೆನೆನ್ಸ್ ಬಗ್ಗೆ, ಜೀವನ ಶೈಲಿ ಕರೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ, ಆರೋಗ್ಯ ಸಂರಕ್ಷಣೆ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಾವು ಜನರಲಿ ಇವಾಗ ಚಿಕ್ಕ ಚಿಕ್ಕ ಹೆಲ್ತ್ ಇಶ್ಯೂಸ್ ಆದಾಗ ಮನೆಯಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ, ಆವಾಗ ಅದಕ್ಕೆ ಏನು ಮಾಡ್ಕೋಬೋದು ಹೋಮ್ ರೆಮಿಡೀಸ್ನ ಹೇಳ್ತಾ ಬರ್ತೀನಿ. ಒಳ್ಳೆ ಊಟ ಮತ್ತು ಒಳ್ಳೆ ನಿದ್ರೆ ಒಳ್ಳೆ ಆರೋಗ್ಯಕ್ಕೆ ಎರಡು ನಾಣ್ಯದ ಮುಖದ ಥರ ಇರುತ್ತೆ ಅನ್ನೋದು ಹೇಳಿದ್ದೀನಿ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಸುಮಾರು ರೀತಿಯ ಕಾಯಿಲೆಗಳು ಮೇಂಟೈನ್ ಆಗ್ತಾ ಹೋಗುತ್ತೆ. ಆದರೆ ಚಿಕ್ಕ ಚಿಕ್ಕ ಕಾಯಿಲೆಗಳು ಲೈಕ್ ಇವಾಗ ಎಲ್ಲೋ ಹೊರಗಡೆ ಊಟ ಮಾಡಿ ಬಂದಿರ್ತೀವಿ, ಸ್ವಲ್ಪ ಅಜೀರ್ಣ ಆಗಿರುತ್ತೆ, ಅಂಥ ಟೈಮ್ನಲ್ಲಿ ಏನು ಮಾಡಬೇಕು, ಅಥವಾ ಹೊರಗಡೆ ಎಲ್ಲೋ ಊಟ ಮಾಡಿ ಬಂದಾಗ ಮನೆಗೆ ಬಂದ ಮೇಲೆ ಗಂಟ್ಲು ಕೆರ್ತಾ ಇರುತ್ತೆ, ಆ ಟೈಮ್ನಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಜ್ವರ ಬರದೆ ಇರೋಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋಂಗೆ, ಮತ್ತು ಅಜೀರ್ಣ ಆಗಿದ್ದು ಗ್ಯಾಸ್ಟ್ರೈಟಿಸ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆಲ್ಲ ಏನೇನು ಮಾಡಬೇಕು ಅನ್ನೋದೆಲ್ಲ ಹೇಳಿದ್ದೀನಿ. ಅದೇ ರೀತಿ ಇವಾಗ ಪ್ರೀ ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಬೇರೆ ಈಗ PCOD ಇರ್ಬೋದು, ಹೆಣ್ಮಕ್ಳಲ್ಲಿ ಮುಟ್ಟಿನ ಏರುಪೇರಿನಿಂದ ಬರೋದು, ಇದರದೆಲ್ಲ ಲಕ್ಷಣಗಳ ಬಗ್ಗೆ ಒಂದೊಂದು ದಿನ ಒಂದೊಂದು ಹೇಳ್ತಾ ಬರ್ತೀನಿ ನಾನು. ಈಗ ಡಯಾಬಿಟಿಸ್ನ ಮೊದಲಿನ ಲಕ್ಷಣಗಳು ಅಂದರೆ ಪ್ರೀ ಡಯಾಬಿಟಿಕ್ನ ಲಕ್ಷಣಗಳ ಬಗ್ಗೆ ಒಂದೆರಡು ಟಿಪ್ಸ್ನ ಹೇಳ್ತೀನಿ. ಏನು ಅಂತಂದರೆ ಅತಿಯಾದ ಬಾಯಾರಿಕೆ, ತುಂಬ ಹಸಿವೆ ಆಗೋದು, ಮೈನ ಸ್ವೆಟ್ನ ಸ್ಮೆಲ್ನಲ್ಲಿ ವೇರಿಯೇಷನ್ ಆಗೋದು, ಇದು ಮೂರು ತುಂಬ ಕಾಮನ್ ಆಗಿ ಡಯಾಬಿಟಿಸ್ನ ಶುರುವಿನಲ್ಲಿ ಕಾಣಿಸೋ ಲಕ್ಷಣಗಳು. ಅದರ ಜೊತೆ ಮೂತ್ರ ಅತಿ ಮೂತ್ರತೆ ಅಂದರೆ ತುಂಬ ಸರ್ತಿ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸೋದು, ಅಥವಾ ಜೆನೈಟಲ್ ಏರಿಯಾನಲ್ಲಿ ಅಂದರೆ ನಮ್ಮ ಜನನೇಂದ್ರಿಯಗಳಲ್ಲಿ ಇಚ್ಚಿಂಗ್ ಅಥವಾ ಸ್ಲೈಟಾಗಿ ನವೆ ಆಗೋದು, ಮತ್ತು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು, ಇದು ಕೂಡ ಪ್ರೀ ಡಯಾಬಿಟಿಕ್ನ ಒಂದು ಚಿಹ್ನೆ ಆಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಗಮನಿಸ್ಕೊಂಡಾಗ ನಾವು ನಮ್ಮ ರಕ್ತದ ಶುಗರ್ನ ಮಟ್ಟಗಳನ್ನ ನಾವು ಯಾವಾಗ ಚೆಕ್ ಮಾಡಿಕೊಂಡು ನೋಡ್ತೀವೋ ಆವಾಗ ಈ ಸಿಂಪ್ಟಮ್ಸ್ಗೂ ಅದಕ್ಕೂ ಮ್ಯಾಚ್ ಆದರೆ ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ ಅಂತ ಹೇಳ್ತೀವಿ ನಾವು. ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೋದಾಗ ಡಯಾಬಿಟಿಕ್ಸ್ ಆಗದೇ ಇರೋ ಹಾಗೆ ಎಷ್ಟೋ ಸರ್ತಿ ಅವಾಯ್ಡ್ ಮಾಡ್ಬೋದು. ಮತ್ತು ನೆಕ್ಸ್ಟು ರಕ್ತದ ಒತ್ತಡದ ಏರುಪೇರು, ಇದು ಸಾಮಾನ್ಯ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದಾಗಲೇ ಗೊತ್ತಾಗೋದು, ಅಥವಾ ಒಂದೆರಡು ಸಾರಿ ಚೆಕ್ ಮಾಡಿದ್ದೀವಿ, ಒಂದೆರಡು ಸಾರಿ ಏರ್ಪೇರು ಕಾಣಿಸ್ತು, ಕಾನ್ಸ್ಟೆಂಟಾಗಿ ಯಾವಾಗಲೂ ಚೆಕ್ ಮಾಡಿದಾಗ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮುಂಚೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ ಹಿಂಬದಿಯಲ್ಲಿ ಕತ್ತಿನಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ತಲೆನೋವು ಬರೋದು, ಹಣೆಯ ಮಧ್ಯಭಾಗದಲ್ಲಿ ತಲೆನೋವು ಬರೋದು, ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆದಂಗೆ ಅಂದರೆ ಕಣ್ಣಿನಲ್ಲಿ ಏನೋ ಒತ್ತಡ ಕಾಣಿಸೋದು, ಕಣ್ಣು ಸ್ವಲ್ಪ ಮಂಜಾಗೋದು, ತಲೆನೋವು ತುಂಬ ಫ್ರೀಕ್ವೆಂಟಾಗಿ ಬರೋದು, ಮತ್ತು ನಿದ್ರೆಯಲ್ಲಿ ವೇರಿಯೇಷನ್ ಆಗೋದು, ಕಾನ್ಸಂಟ್ರೇಷನಲ್ಲಿ ವೇರಿಯೇಷನ್ ಆಗೋದು, ಇದು ಕೂಡ ಹೈಪರ್ ಟೆನ್ಷನ್. ಹೈಪೋಟೆನ್ಷನ್ಗೆ ಬೇರೆ ಇರುತ್ತೆ. ಹೈಪರ್ ಅಂದರೆ ರಕ್ತದ ಒತ್ತಡ ಹೆಚ್ಚಾಗಿರೋದು, ಹೈಪೋಟೆನ್ಷನ್ ಅಂದರೆ ರಕ್ತದ ಒತ್ತಡ ಕಡಿಮೆ ಆಗಿರೋದು, ಲೋ BP ಅಂತ ಹೇಳ್ತೀವಿ. ರಕ್ತದ ಒತ್ತಡ ಹೆಚ್ಚಾದಾಗ ಈಗ ಹಿಂದೆ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ರಕ್ತದ ಒತ್ತಡ ಕಡಿಮೆ ಆದಾಗ ಏನಿರುತ್ತೆ ಅಂದರೆ ತಲೆ ಸುತ್ತಿ ಬರೋದು, ಅಥವಾ ಮಲಗದಲ್ಲಿ ತಲೆ ಸುತ್ತಿದಂಗೆ ಆಗೋದು, ಕಣ್ಣು ಸುತ್ತಿದಂಗೆ ಆಗೋದು, ಸಡನ್ನಾಗಿ ಬೆವತು ಸುಸ್ತಾಗೋದು, ಅಥವಾ ಎದೆ ಹೊಡ್ಕೊಳ್ಳೋದು, ಪ್ಯಾಲ್ಪಿಟೇಷನ್ ಅಂತ ಏನು ಹೇಳ್ತೀವಿ, ಇದೆಲ್ಲನೂ ಸಾಮಾನ್ಯ ರಕ್ತದೊತ್ತಡ ಕಡಿಮೆ ಆದಾಗ ಕಂಡುಬರೋ ಸಿಂಪ್ಟಮ್ಸು. ಹೀಗೇನೆ ಎಷ್ಟೋ ಸಿಂಪ್ಟಮ್ಸು ನಮಗೆ ಸಿಂಪ್ಟಮ್ಸ್ ಗೊತ್ತಾದಾಗಲೇ ನೋಡಿಕೊಂಡು ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಅದಕ್ಕೆ ಎಷ್ಟೊಂದು ಹೋಮ್ ರೆಮಿಡೀಸ್ ಮಾಡ್ಬೋದು. ಈಗ 3 ಸಿಂಪ್ಟಮ್ಸ್ ನಾನು ಹೇಳೋದಲ್ಲ, ಈ ಸಿಂಪ್ಟಮ್ಸ್ ಏನಾದರೂ ಇದ್ದಾಗ ಮನೆಯಲ್ಲಿ ನಾವು ಫಸ್ಟ್ ಎಚ್ಚರಿಕೆ ಏನು ತಗೋಬೇಕು, ಪ್ರೀ ಡಯಾಬಿಟಿಕ್ಸ್ನ ಸಿಂಪ್ಟಮ್ಸ್ ಹೇಳಿದೆ, ಆವಾಗ ಏನು ಮಾಡಬೇಕು, ನಾವು ಹೆಚ್ಚು ಕ್ಯಾಲರೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಅಂದರೆ ಊಟದಲ್ಲಿ ತರಕಾರಿ ಅಂಶ ಹೆಚ್ಚು ತಗೋಬೇಕು, ನೀರು ಕರೆಕ್ಟ್ ನಿಯಮಿತವಾಗಿ ಕುಡಿಬೇಕು, ಮತ್ತು ಬೇರೆ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಚ್ಚು ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ರಕ್ತದಲ್ಲಿ ಯಾವಾಗ ಕ್ಯಾಲರೀಸು ಶುಗರಾಗಿ ಕನ್ವರ್ಟ್ ಆಗಿ ಹೆಚ್ಚಾಗಿ ಉಳಿತಾ ಇದೆಯೋ ಅದು ಕಡಿಮೆ ಆಗಿ ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ನಿಂದಲೇ ನಾರ್ಮಲೈಸ್ ಆಗ್ಬೋದು. ಮತ್ತು ನೆಕ್ಸ್ಟು
ನಾನು ಹೈಪರ್ ಟೆನ್ಷನ್ ಬಗ್ಗೆ ಹೇಳಿದೆ. ಹೈಪರ್ ಟೆನ್ಷನ್ದು ವೇರಿಯೇಷನ್ ಸ್ವಲ್ಪ ಮಟ್ಟಿಗೆ ಕಾಣ್ತು ಅಂತಂದಾಗ ಮೊದಲು ನೀವು ಮಾಡ್ಕೋಬೇಕಾಗಿರೋದು ಮಾನಸಿಕ ಒತ್ತಡಗಳನ್ನ ಕಡಿಮೆ ಮಾಡ್ಕೋಬೇಕು. ಮಾನಸಿಕ ಒತ್ತಡಗಳನ್ನ ಕಡಿಮೆ ಮಾಡೋದ್ರ ಜೊತೆಗೆ ಆಹಾರದಲ್ಲಿ ಸೋಡಿಯಂನ ಅಂಶ ಅಂದರೆ ಉಪ್ಪಿನ ಅಂಶ ಇರೋದನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ಊಟದಲ್ಲಿ ಉಪ್ಪು ಕಡಿಮೆ ಮಾಡಬೇಕು, ಇಲ್ಲದೇನೆ ಇರಬಾರ್ದು. ಯಾಕಂದರೆ ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಮತ್ತು ಸೋಡಿಯಂ ದೇಹದಲ್ಲಿ ಇದ್ದಾಗಲೇ ದೇಹದ ಚಟುವಟಿಕೆಗಳು ಕರೆಕ್ಟಾಗಿ ಆಗೋದು. ತುಂಬಾ ಕಡಿಮೆ ಮಾಡಬಾರ್ದು, ನಿಯಮಿತವಾಗಿರಬೇಕು. ಮತ್ತು ನೀರಿನ ಇಂಟೇಕ್, ವಾಟರ್ ಇಂಟೇಕ್ ಕೂಡ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿರಬೇಕು. ಮತ್ತು ತರಕಾರಿಗಳು ಮತ್ತು ಫೈಬರ್ನ ಅಂಶ ಆಹಾರದಲ್ಲಿ ಹೆಚ್ಚಿರೋ ಹಾಗೆ ಮಾಡಬೇಕು. ನಿದ್ರೆ ಪ್ರಾಪರ್ ಟೈಮಿಂಗ್ನಲ್ಲಿ ಮಾಡಬೇಕು. ರಕ್ತದೊತ್ತಡ ಕಂಟ್ರೋಲ್ ಆಗಲಿಕ್ಕೆ ಅದು ತುಂಬ ತುಂಬ ಮುಖ್ಯವಾಗುತ್ತೆ. ಮತ್ತು ರಕ್ತದೊತ್ತಡ ಕಡಿಮೆ ಇದ್ದಾಗ ಏನು ಮಾಡಬೇಕು, ವಾಟರ್ ಇಂಟೇಕ್ ತುಂಬ ಕಡಿಮೆ ಇರುತ್ತೆ. ರಕ್ತದೊತ್ತಡ ಕಡಿಮೆ ಇರೋರಲ್ಲಿ ಅವರು ನಿಯಮಿತವಾಗಿ ಟೈಮ್ ಟು ಟೈಮ್ ವಾಟರ್ ಇಂಟೇಕ್ ಕರೆಕ್ಷನ್ ಮಾಡ್ಕೋಬೇಕು. ಮತ್ತು ಅವರಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂದರೆ ಉಪ್ಪಿನಂಶ, ಸಕ್ಕರೆ ಅಂಶ ಮತ್ತು ಎಲೆಕ್ಟ್ರೋಲೈಟ್ಸಲ್ಲಿ ಕೆಲವು ಸೋಡಿಯಂ, ಪೊಟ್ಯಾಷಿಯಮ್ ಇಂಥದ್ದೆಲ್ಲ ಇರುತ್ತಲ್ಲ, ಅದರಲ್ಲಿ ಯಾವುದೋ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದನ್ನು ನಿಮ್ಮ ವೈದ್ಯರ ಹತ್ರ ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ ಅಡ್ವೈಸ್ ತೊಗೊಂಡಾಗ ನೀವು ಕರೆಕ್ಟ್ ಮಾಡ್ಕೋಬೋದು. ಆದರೆ ಅವರು ನ್ಯೂಟ್ರಿಷಿಯಸ್ ಫುಡ್ಡು ಮತ್ತು ವಾಟರ್ ಇಂಟೇಕು ಕರೆಕ್ಟಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಇದು 3 ತೊಂದರೆಗಳ ಬಗ್ಗೆ ಇವಾಗ ಪ್ರಿಮೋನಿಟರಿ ಸಿಂಪ್ಟಮ್ಸು ಮತ್ತು ಅದರ ಮನೆಯಲ್ಲಿ ಮೇಂಟೆನೆನ್ಸ್ ಬಗ್ಗೆ ಹೇಳಿದ್ದೀನಿ ನಾನು. ಹೀಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀವಿ. ನೆಕ್ಸ್ಟ್ ಮುಂದಿನ ನಮ್ಮ ವಿಡಿಯೋನಲ್ಲಿ ಅನಿಮಿಯಾ ಕಾಯಿಲೆ ಅಂದರೆ ರಕ್ತಹೀನತೆ, ಇದು ನಮ್ಮ ಹೆಣ್ಣುಮಕ್ಕಳಲ್ಲಿ ನಮ್ಮ ಸೊಸೈಟಿಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಭಾರತೀಯರಲ್ಲಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಇನ್ನು ಬೇರೆ ಯಾವುದಾದ್ರೂ ಮಾಹಿತಿ ನಿಮಗೆ ಬೇಕು ಅಂತಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಇಮೇಲ್ ಐಡಿಗೆ ಮೇಲ್ ಬರಿಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಚ್ಚು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.